ಕರ್ವಾಲೋ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಪುಸ್ತಕ. ಒಮ್ಮೆ ಓದಿ ಮುಗಿಸಿದ ಬಳಿಕವೂ ಮತ್ತೆ ಮತ್ತೆ ಓದಬೇಕೆನಿಸಿದ ಪುಸ್ತಕ ಇದೇ ಕರ್ವಾಲೋ. ಆರುವ ಓತಿಯನ್ನು ಬೆನ್ನತ್ತಿ ಹೋಗುವ ಹೆಸರಾಂತ ವಿಜ್ಞಾನಿ ಕರ್ವಾಲೋ ಈ ಘಟನೆಯ ಸುತ್ತ ಸುತ್ತುವ ಕತೆ ದಟ್ಟ ಕಾಡಿನ ನಡುವೆ ನಡೆಯುವಂಥದ್ದು. ಹಳ್ಳಿಯ ಮಂದಣ್ಣ, ಎಂಟ, ಕರಿಯಪ್ಪ ಮುಂತಾದ ಆ ಹಳ್ಳಿಯ ತೀರಾ ಸಾಮಾನ್ಯ ಜನರೊಂದಿಗೆ ಮಾತ್ರ ಬೆರೆಯುವ ವಿಜ್ಞಾನಿ ಕರ್ವಾಲೋ ಹಳ್ಳಿಯ ಕೆಲವು ಪ್ರಮುಖ ಕುಳಗಳಿಗೆ ಅಂದರೆ ದೊಡ್ಡ ಮನುಷ್ಯರಿಗೆ ಒಗಟಾಗಿಯೇ ಉಳಿಯುತ್ತಾರೆ. ಜೇನುಹುಳುಗಳನ್ನು ಹಿಡಿದುಕೊಂಡು ಅವುಗಳನ್ನು ಪೆಟ್ಟಿಗೆಯಲ್ಲಿ ಕೂರಿಸಿ ವಯಸ್ಸಾಗಿದ್ರೂ ಬುದ್ಧಿ ಬೆಳೆಯಲಿಲ್ಲ ಎಂಬಂತೆ ಅಲೆದಾಡಿಕೊಂಡಿದ್ದ ಮಂದಣ್ಣನ ಜೊತೆ ಸ್ನೇಹ ಸಂಪಾದಿಸಿದ ಕರ್ವಾಲೋ ಅವರನ್ನು ಕಂಡು ಹಳ್ಳಿಯ ಜನರೆಲ್ಲ ತಲೆಗೊಂದರಂತೆ ಮಾತಾಡಿಕೊಳ್ತಿರ್ತಾರೆ. ಕರ್ವಾಲೋ ಅವರ ನಡವಳಿಕೆಯನ್ನು ಕಂಡು ಜನ ಅಪಹಾಸ್ಯ ಮಾಡ್ತಿರ್ತಾರೆ. ಆದರೆ ಕರ್ವಾಲೋ ಈ ಜನರ ಮಾತನ್ನು ಕೇಳಿಯೂ ಕೇಳಿದವರಂತೆ ಇದ್ಬಿಡ್ತಾರೆ. ಹಳ್ಳಿಗರಿಗೆ ಮಂದಣ್ಣನ ಮೇಲಿದ್ದ ಅಭಿಪ್ರಾಯ ಆತ ಉಂಡಾಡಿಯಾಗಿ ಓಡಾಡ್ಕೊಂಡಿದ್ದಾನೆ ಎಂಬುದನ್ನು ಹೊರತುಪಡಿಸಿದರೆ ಯಾವುದೇ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಈಗಿದ್ರೂ ಎಲ್ಲರೊಂದಿಗೆ ಅಷ್ಟಾಗಿ ಬೆರೆಯದ ಕರ್ವಾಲೋ ಮಾತ್ರ ಯಾಕೆ ಮಂದಣ್ಣನೊಂದಿಗೆ ಈ ರೀತಿ ಹೊಂದಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಮಂದಣ್ಣನ ಮಂಗಾಟಗಳನ್ನು ಕಣ್ಣಾರೆ ಕಂಡಿದ್ದ ತೇಜಸ್ವಿಯವರು ಇವರಿಬ್ಬರ ಸ್ನೇಹದ ಗುಟ್ಟೇನು ಎಂಬಂತೆ ಯೋಚಿಸುವಂತಾಗಿದ್ದು ಸುಳ್ಳಲ್ಲ. ಮಂದಣ್ಣನಲ್ಲಿರುವ ಪ್ರಾಣಿಗಳ ಬಗೆಗಿನ ವಿಶಿಷ್ಟ ಗ್ರಹಿಕೆಯನ್ನು ನೋಡಿದ ಕರ್ವಾಲೋ ಆತನೊಬ್ಬ ಹುಟ್ಟ ಪ್ರಕೃತಿಶಾಸ್ತ್ರಜ್ಞ ಎಂಬ ಅಭಿಪ್ರಾಯ ಹೊಂದಿರ್ತಾರೆ. ಹಾರಾಡುವ ಓತಿಯನ್ನು ಮೊದಲ ಬಾರಿಗೆ ಕಂಡು ಕರ್ವಾಲೋ ಅವರಿಗೆ ತಿಳಿಸಿದ್ದು ಇದೇ ಮಂದಣ್ಣ. ಪ್ರಾಣಿಗಳನ್ನು ಅಷ್ಟೇ ಸೂಕ್ಷ್ಮವಾಗಿ ಗ್ರಹಿಸುತ್ತಿದ್ದ ಮಂದಣ್ಣನ ಮಾಹಿತಿಯಂತೆ ವಿವರಗಳನ್ನು ಸಂಗ್ರಹಿಸಿದ್ರು ಕೂಡ ಅವನಿಗೆ ಅರಿವಿಲ್ಲದ ಅವನ ಪ್ರತಿಭೆಯನ್ನು ಗುರುತಿಸಿದ ಕರ್ವಾಲೋ ಆತ ಕಚೇರಿಯಲ್ಲಿನ ಪಿಯೋನ್ ಕೆಲಸ ನನಗೆ ಕೊಡಿ ಅಂತ ಕೇಳಿದಾಗ ಅಂತಹ ಪ್ರತಿಭಾವಂತ ಪಿಯೋನ್ ಕೆಲಸ ಮಾಡೋದೆ ಅಂತ ನಿರಾಕರಿಸಿರ್ತಾರೆ. ಈ ಕಡೆ ಮಂದಣ್ಣ ಕೈಯಲ್ಲಿ ಕೆಲಸ ಒಂದಿಲ್ಲ ಅಂದರೆ ತನಗೆ ಯಾರೂ ಹೆಣ್ಣು ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ಕರ್ವಾಲೋ ಜೊತೆಗೆ ಬೇಸರ ಪಡ್ಕೊಂಡು ತನ್ನ ಊರಿಗೆ ಹೋಗಿ ಕುಳಿತಿರ್ತಾನೆ. ತೇಜಸ್ವಿಯವರ ಪುಸ್ತಕಗಳೇ ಹಾಗೆ ಓದುಗನನ್ನು ಸರಾಗವಾಗಿ ಓದಿಸ್ಕೊಂಡು ಹೋಗಿ ಅದರದ್ದೇ ಆದ ಒಂದು ಲೋಕದಲ್ಲಿ ಸುತ್ತಾಕ್ಸ್ಕೊಂಡು ಆ ಲೋಕವನ್ನು ಪರಿಚಯಿಸ್ತಾ ಬರುತ್ತದೆ. ಇಲ್ಲಿಯೂ ಹಾಗೆಯೇ ಮಲೆನಾಡಿನ ಜೀವನ, ಜೇನು ಸಾಕಾಣಿಕೆ, ಕಳ್ಳಬಟ್ಟಿಯ ವ್ಯವಸ್ಥೆ ಅವ್ಯವಸ್ಥೆ, ವಿಜ್ಞಾನಿಗಳ ಅನ್ವೇಷಣೆ ನೆರೆದ ಪೊಲೀಸರು ಅವರ ಜೊತೆ ಯಾರ್ಯಾರು ಕೆಲಸ ಮಾಡುತ್ತಾರೆಂಬುದನ್ನು ಪತ್ತೆ ಹಚ್ಚಲು ಮುಂದಾಗುವ ಸಂದರ್ಭ, ಮಂದಣ್ಣನ ಜೇನು ಉಳಿ ಬಂದ ಮಡಿಕೆಯನ್ನು ಕಳ್ಳಬಟ್ಟಿ ತಯಾರಿಸ್ತಾ ಇದ್ದಾನೆ ಅಂತ ಕೇಸ್ ಹಾಕಿ ಮಂದಣ್ಣನನ್ನು ಬಂಧಿಸುವಂಥ ಸಂದರ್ಭ, ಏನೇನೋ ಮಾಡಿ ಕಷ್ಟಪಟ್ಟು ಆತನನ್ನು ಬಿಡಿಸಿಕೊಂಡು ಬರುವ ಯೋಜನೆ ಹಾಕಿದ ಕರ್ವಾಲೋ ಈ ವಿಜ್ಞಾನಿ ಯಾವುದೋ ಒಂದು ಮಹತ್ ಕಾರ್ಯದ ಸಲುವಾಗಿ ಆತನನ್ನು ಬಿಡಿಸ್ಕೊಂಡು ಬರಲು ಹರಸಾಹಸ ಪಡ್ತಾ ಇದ್ದಾರೆ ಎಂಬುದನ್ನು ಅರಿತ ತೇಜಸ್ವಿ ತಾನೂ ಧೈರ್ಯಗೊಂಡು ಆತನನ್ನು ಬಿಡಿಸಲು ಕೋರ್ಟಿನಲ್ಲಿ ಸಾಕ್ಷಿ ಹೇಳುವುದಕ್ಕಾಗಿ ಒಪ್ಪಿಕೊಳ್ತಾರೆ. ಆತನ ಬಿಡುಗಡೆಯ ನಂತರ ಆತ ಮೊದಲೇ ವಿವರಿಸಿದ್ದ ಆರ್ವವತಿಯ ಪ್ರಭೇದವನ್ನು ಅರಿಸಿಕೊಂಡು ಮಲೆನಾಡಿನ ದಟ್ಟ ಕಾಡಿನಲ್ಲಿ ಕಾಲಿಡ್ತಾರೆ. ಮಂದಣ್ಣ, ಕ್ಯಾಮ್ರಾಮನ್ ಪ್ರಭಾಕರ, ಮರ ಹತ್ತೋದ್ರಲ್ಲಿ ನಿಪುಣನಾಗಿದ್ದ ಕರಿಯಪ್ಪ, ಕರ್ವಾಲೋ, ತೇಜಸ್ವಿ, ಪ್ರಾಣಿಯಾದರೂ ಮನೆಯ ಸದಸ್ಯನಂತಿದ್ದ ಅವರ ನಾಯಿ ಕಿವಿ, ತಪ್ಪಿಸ್ಕೊಂಡ ಎಮ್ಮೆಯನ್ನು ಹುಡುಕ್ತಾ ಬಂದು ಇವ್ರ ಜೊತೆ ಸಿಕ್ಕಿ ಹಾಕೊಂಡ ಎಂಟ, ಹೀಗೆ ಪುಟ್ಟದಾದ ಆರ್ವವತಿಯ ಬೆನ್ನಟ್ಟಿ ಒಂದು ತಂಡವೇ ಹೋಗಿರುತ್ತೆ. ಇವರ ಜೊತೆಗೆ ತೇಜಸ್ವಿಯ ಮಂದಣ್ಣ ಒಬ್ಬ ಅತ್ಯದ್ಭುತ ವ್ಯಕ್ತಿ. ನಿಗೂಢ ಕಾಡಿನ ಸಮಸ್ತ ಒಳಪುಗಳನ್ನೂ ತಿಳಿದುಕೊಂಡು ಕೂಡ ತನ್ನ ಅರಿವಿನ ಬಗ್ಗೆ ಗೊತ್ತೇ ಇರದ ಮಂದಣ್ಣ ಕರ್ವಾಲೋ ಅವರ ಶಿಷ್ಯನಾಗಿ ಕರ್ವಾಲೋ ಅವರಿಗೆ ಆರ್ವವತಿಯ ಸಂಶೋಧನೆಯಲ್ಲಿ ಸಹಕರಿಸ್ತಾನೆ. ಕಾದಂಬರಿಯ ಆರಂಭದಲ್ಲಿ ಜೇನುನೊಣದ ಬಗ್ಗೆಯೇ ಹೆಚ್ಚಿನ ಕುತೂಹಲಕಾರಿ ಮಾಹಿತಿ ದೊರಕಿದರೂ ನಂತರ ಪ್ರಭಾಕರ ಕರ್ವಾಲೋ ಅವರ ಸಖ್ಯದಿಂದ ಜೀವ ಜಗತ್ತಿನ ವಿಸ್ಮಯಗಳನ್ನು ಅನಾವರಣಗೊಳಿಸುತ್ತದೆ. ತೇಜಸ್ವಿಯವರು ಅದನ್ನು ನಿರೂಪಿಸುವ ಹಾಸ್ಯಮಯ ಶೈಲಿ ಎಲ್ಲವೂ ಒಂದು ಸುಂದರ ಪ್ರಕೃತಿಯ ತಾಣವೊಂದರಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದ ಅನುಭವವನ್ನು ನೀಡುತ್ತದೆ. ಜೀಪಿಗೆ ಮುತ್ತಿಗೆ ಹಾಕಿದ ಜೇನುನೊಣಗಳ ಪ್ರಸಂಗ, ಮಂದಣ್ಣ ಡೋಲು ಶಬ್ದ ಮಾಡಿದ ಕೆಲಸ, ಮಂದಣ್ಣನ ಮದುವೆ, ದಪ್ಪಗಾಜಿನ ಕನ್ನಡಕದ ಗೂಬೆ ಮೊರೆಯಾತ, ಬಿರಿಯಾನಿ ಕರಿಯಪ್ಪ, ನಾಯಿ ಕಿವಿ, ಪ್ಯಾರ, ದಟ್ಟವಾದ ಈಚಲು ಬಯಲು, ಕಾಡಿನ ವರ್ಣನೆ ಎಲ್ಲವೂ ಮನಸ್ಸಲ್ಲಿ ಅಚ್ಚಳಿದಂತೆ ಚೆನ್ನಾಗಿ ನಿರೂಪಿಸಿದ್ದಾರೆ ತೇಜಸ್ವಿ. ಕೊನೆಗೂ ಆರ್ವವತಿ ಇವರ ಕೈಗೆ ಸಿಗುತ್ತೋ ಸಿಗೋದೇ ಇಲ್ವೋ ಅನ್ನೋದೇ ಪ್ರಶ್ನೆ. ಪ್ರಕೃತಿ ಮಾತೆ ತನ್ನ ನಿಗೂಢತೆಯನ್ನು ಯಾವತ್ತೂ ಅಲ್ಪನಾದ ಮನುಷ್ಯನಿಗೆ ಬಿಟ್ಕೊಡೋದೇ ಇಲ್ಲ ಅನ್ನೋದು ನನ್ನ ವಾದ. ಆರ್ವವತಿಯನ್ನು ಹುಡುಕುವ ಸಂದರ್ಭದಲ್ಲಿ ಮೊಲ, ಕಾಡುಕೋಳಿ, ಹಂದಿ ಮುಂತಾದ ಕಾಡು ಪ್ರಾಣಿಗಳಿಗೆ ಗುರಿ ಇಟ್ಟು ಸಾಯಿಸಿ ಅದನ್ನು ತಿಂತಾ ಇದ್ದಂಥ ಕರಿಯಪ್ಪನ ಕೈಯಿಂದ ಆ ಆರ್ವವತಿ ತಪ್ಪಿಸ್ಕೊಂಡಿದ್ದು ಏನೋ ಒಂಥರ ಖುಷಿ ತರುತ್ತೆ. ಕಾಲದೇಶದ ಆಚೆಗಿನ ವಿಸ್ಮೃತಿಯ ತುಣುಕಾದ ಆರ್ವವತಿ ಎಲ್ಲರೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗುತ್ತೆ. ಇದಾಗಿತ್ತು ಸ್ನೇಹಿತರೆ ತೇಜಸ್ವಿಯವರ ಕರ್ವಾಲೋ ಪುಸ್ತಕದ ವಿಮರ್ಶೆ. ಮತ್ತೊಂದು
ಅದ್ಭುತ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.